ಈಗ ಉಳಿದವ್ರ ಕಂಡೀಷನ್ ನಿಮ್ಮ ಅಪ್ಪದ ನಿಮ್ಮ ಹೆಂಗ ಕಂಡೀಷನ್? ಸರ್ ಇವಾಗ ನಮ್ಮ ಮಮ್ಮಿ ICU-ದಾಗ ಅದಾರ ಸರ್. ಅವ್ರು ಭಾಳ ಸೀರಿಯಸ್ ಐತಿ ಸರ್. ಇವಾಗ ರಕ್ತ ಹಚ್ಚಾತಿದ್ರು ಸರ್ ಅವ್ರಿಗೆ ಈಗ ನಾವು ಹೋದಾಗ. ಮತ್ತು ನಮ್ಮ ದೊಡ್ಡಪ್ಪರ ಅನ್ಕಿರಿ ಏನು ಆಗೈತಿ ಅನ್ನೋದ ಮರ್ತು ಬಿಟ್ರು ಸರ್. ಅಷ್ಟು ಅದಾರ ಸೀರಿಯಸ್ ಅದಾರ ಸರ್. ನಾವು 14 ಮಂದಿ ಮೇಲೆ ಕಂಪ್ಲೇಂಟ್ ಮಾಡಿದ್ವಿ. ಈಗ 5 ಜನನ ಇದು ಮಾಡ್ಯಾರ ಅಂತಂದು ಇಲ್ಲ 6 ಜನನ ಇದು ಮಾಡ್ಯಾರ ಸರ್. ಈಗ ಅರೆಸ್ಟ್ ಮಾಡಿದ್ರು ಸರ್. ನಾವು 14 ಜನ ಮೇಲೆ ಇನ್ನೂ ಅರೆಸ್ಟ್ ಮಾಡಿಲ್ಲ ಅನ್ನತ್ತಾರ ಸರ್. ಮಾಡಾತೀವಿ ಹುಡ್ಕಾತೀವಿ ಅನ್ನೋದು ಬಂದವ ಸರ್. ಇನ್ನೂ ಬಂದು ಅಲ್ಲ ಮತ್ತೆ ಅದ್ರ ಜೊತೆ ಇನ್ನೂ 20 ಮಂದಿ ಅದಾರ ಅಂತ ಇದು ಮಾಡಿರಲ್ಲ ಅದ್ರಾಗ. ಹಾಂ ಸರ್. ಅದ್ರ ಮೇಲೆ ನಾನು ಮನೆ ಒಳಗೆ ನಾನು ಹೊರಗಿದ್ದಾಗ ನನ್ನ ಮೇಲೆ ನಾ ಇದು ಮಾಡಿದ್ದು ಸರ್ ಅದು. ಅಂದ್ರೆ ಇಲ್ಲಿ ಮನೆಯಾಗ ಬಂದವರು ನಂದು ಗೊತ್ತಿಲ್ಲ ಸರ್ ಯಾರ್ಯಾರು ಬಂದವರು. ಒಟ್ಟು ನಾವು 14 ಮಂದಿದು ಇಲ್ಲೆಲ್ಲ ಬಂದು 20 ಮಂದಿ. ಹಾಂ ಸರ್. 20 ಮಂದಿ ಮೇಲೆ ಒಟ್ಟು ಕೇಸ್ ಐತೆ ಸರ್. ಇನ್ನೂ ಕರೆಕ್ಟಾಗಿ ಅರೆಸ್ಟ್ ಮಾಡಿಲ್ಲ ಸರ್. ಇನ್ನೂ ಹುಡುಕಾತೀವಿ ಅಂತಂದು ಹೇಳ್ಯಾರ ಸರ್. ಇನ್ನೂವರೆಗೂ DC ಮೇಡಮ್ ಅದು ಬಂದಿಲ್ಲ ಸರ್ ಇನ್ನೂ. ಅದು ಭಾಳ ಸೀರಿಯಸ್ ಅದಾರ ಸರ್ ನಮ್ಮ ಮಮ್ಮಿ. ಡಾಕ್ಟ್ರು ಭಾಳ ಇಲ್ಲಪ್ಪಿ ನಾವು ಏನು ಕರೆಕ್ಟಾಗಿ ನಿನ್ಗೆ ಹೇಳಕ್ಕೆ ಆಗಂಗಿಲ್ಲ, ಇನ್ನು ಸ್ವಲ್ಪ ರಗತ್ ಮಂಜುಗಟ್ಟೈತೆ ಸರ್. ಅದು ನಮ್ಮ ದೊಡ್ಡಪ್ಪರ ಅನ್ಕಿರಿ ಗೊತ್ತಾಗ ಹಿಡಿಯತ್ತೀವಿ ಸರ್ ಯಾರು ಬಿದ್ದನ್ ಪಾನ ಹಿಂಗಾಗೈತಿ ನನ್ ಕರ್ಕೊಂಡು ಹೋಗು ಅನ್ನತ್ತಾರ ಸರ್ ಅವರು. ಏನು ನಿಮ್ಮ ಇಡೀ ಫ್ಯಾಮಿಲಿಗೆ ಮುಗಿಸ್ಬೇಕಂತ ಪ್ಲಾನ್ ಐತೆ? ಹಾಂ ಸರ್. ಅಷ್ಟು ಫಸ್ಟ್ ನಮ್ಮ ಅಪ್ಪಾಜಿ ಮ್ಯಾಗ ಅಟ್ಯಾಕ್ ಮಾಡ್ಯಾರ ಸರ್. ನಮ್ಮ ಅಪ್ಪಾಜಿ ತಪ್ಪಿಸೋಣ ಸರ್. ಅದನ್ನ ನಮ್ಮ ಮಾಮ ಅಲ್ಲಿ ಇದ್ದಾಗ ಅವಾಗ ಹೆದರ್ಸಿ ಅವ್ನು ಕರೆಸಿಲ್ಲ ಅಂತ ನಮ್ಮ ಮಾಮನ ಇದು ಮಾಡ್ಯಾರ ಸರ್ ಅವರು, ಸುನಿಲ್ ಅಂತಂದು. ಅವರು ನಾ ಕರೆಸಿಂದ ನಾನು ಅವ್ರ ಕಡೆಯಿಂದ ತಪ್ಪಿಸ್ಕೊಂಡು ಸರ್ ನನ್ನ ಒಂದು 3-4 ಜನ ಬೆನ್ನ ಹತ್ತಂಗೆ ಮಾಡಿ ಸರ್. ಹುಬ್ಳಿ ಮಠ ನನ್ನ ಬೆನ್ನ ಹತ್ತಾರ ಸರ್ ಅವ್ರು. ಮತ್ತು ನಮ್ಮ ಮನೆಗೆ ಹೋಗಿ ಮನೆ ನಮ್ಮ ತಂಗಿ ಎಲ್ಲಾರ ನಮ್ಮ ಮಮ್ಮಿ ಸಿಕ್ಬಿಟ್ಟಾವ ಸರ್ ಅವ್ರಿಗೆ ದಾರ್ಯಾಗ ಇಲ್ಲಿ. ನಮ್ಮ ಮಮ್ಮಿನ ಅಲ್ಲೇ ಇದು ಇದು ತೊಗೊಂಡು ಸರ್ ತಲೆಗೆ ಹೊಡೆದ ನಮ್ಮ ಮಮ್ಮಿ ಸೀರಿಯಸ್ ಅದಾವ ಸರ್ ಪೂರ್ತಿ. ಮನೆಗೆ ಹೋಗಿ ನನ್ನ ತಂಗಿನ ಹೊಡೆದಾರ ಸರ್, ನಮ್ಮ ಇನ್ನೊಬ್ಬಗೆ ತಂಗಿ ಹೊಡೆದಾರ, ನಮ್ಮ ದೊಡ್ಡಪ್ಪನ ಹೊಡೆದಾರ ಸರ್. ಈಗ ಉಳಿದವ್ರ ಕಂಡೀಷನ್ ನಿಮ್ಮ ಅಪ್ಪದ ನಿಮ್ಮ ಹೆಂಗ ಕಂಡೀಷನ್? ಸರ್ ಇವಾಗ ನಮ್ಮ ಮಮ್ಮಿ ICU-ದಾಗ ಅದಾರ ಸರ್. ಅವ್ರು ಭಾಳ ಸೀರಿಯಸ್ ಐತಿ ಸರ್. ಇವಾಗ ರಕ್ತ ಹಚ್ಚಾತಿದ್ರು ಸರ್ ಅವ್ರಿಗೆ ಈಗ ನಾವು ಹೋದಾಗ. ಮತ್ತು ನಮ್ಮ ದೊಡ್ಡಪ್ಪರ ಅನ್ಕಿರಿ ಏನು ಆಗೈತಿ ಅನ್ನೋದ ಮರ್ತು ಬಿಟ್ರು ಸರ್. ಅಷ್ಟು ಅದಾರ ಸೀರಿಯಸ್ ಅದಾರ ಸರ್. ನಾವು 14 ಮಂದಿ ಮೇಲೆ ಕಂಪ್ಲೇಂಟ್ ಮಾಡಿದ್ವಿ. ಈಗ 5 ಜನನ ಇದು ಮಾಡ್ಯಾರ ಅಂತಂದು ಇಲ್ಲ 6 ಜನನ ಇದು ಮಾಡ್ಯಾರ ಸರ್. ಈಗ ಅರೆಸ್ಟ್ ಮಾಡಿದ್ರು ಸರ್. ನಾವು 14 ಜನ ಮೇಲೆ ಇನ್ನೂ ಅರೆಸ್ಟ್ ಮಾಡಿಲ್ಲ ಅನ್ನತ್ತಾರ ಸರ್. ಮಾಡಾತೀವಿ ಹುಡ್ಕಾತೀವಿ ಅನ್ನೋದು ಬಂದವ ಸರ್. ಇನ್ನೂ ಬಂದು ಅಲ್ಲ ಮತ್ತೆ ಅದ್ರ ಜೊತೆ ಇನ್ನೂ 20 ಮಂದಿ ಅದಾರ ಅಂತ ಇದು ಮಾಡಿರಲ್ಲ ಅದ್ರಾಗ. ಹಾಂ ಸರ್. ಅದ್ರ ಮೇಲೆ ನಾನು ಮನೆ ಒಳಗೆ ನಾನು ಹೊರಗಿದ್ದಾಗ ನನ್ನ ಮೇಲೆ ನಾ ಇದು ಮಾಡಿದ್ದು ಸರ್ ಅದು. ಅಂದ್ರೆ ಇಲ್ಲಿ ಮನೆಯಾಗ ಬಂದವರು ನಂದು ಗೊತ್ತಿಲ್ಲ ಸರ್ ಯಾರ್ಯಾರು ಬಂದವರು. ಒಟ್ಟು ನಾವು 14 ಮಂದಿದು ಇಲ್ಲೆಲ್ಲ ಬಂದು 20 ಮಂದಿ. ಹಾಂ ಸರ್. 20 ಮಂದಿ ಮೇಲೆ ಒಟ್ಟು ಕೇಸ್ ಐತೆ ಸರ್. ಇನ್ನೂ ಕರೆಕ್ಟಾಗಿ ಅರೆಸ್ಟ್ ಮಾಡಿಲ್ಲ ಸರ್. ಇನ್ನೂ ಹುಡುಕಾತೀವಿ ಅಂತಂದು ಹೇಳ್ಯಾರ ಸರ್. ಇನ್ನೂವರೆಗೂ DC ಮೇಡಮ್ ಅದು ಬಂದಿಲ್ಲ ಸರ್ ಇನ್ನೂ. ಅದು ಭಾಳ ಸೀರಿಯಸ್ ಅದಾರ ಸರ್ ನಮ್ಮ ಮಮ್ಮಿ. ಡಾಕ್ಟ್ರು ಭಾಳ ಇಲ್ಲಪ್ಪಿ ನಾವು ಏನು ಕರೆಕ್ಟಾಗಿ ನಿನ್ಗೆ ಹೇಳಕ್ಕೆ ಆಗಂಗಿಲ್ಲ, ಇನ್ನು ಸ್ವಲ್ಪ ರಗತ್ ಮಂಜುಗಟ್ಟೈತೆ ಸರ್. ಅದು ನಮ್ಮ ದೊಡ್ಡಪ್ಪರ ಅನ್ಕಿರಿ ಗೊತ್ತಾಗ ಹಿಡಿಯತ್ತೀವಿ ಸರ್ ಯಾರು ಬಿದ್ದನ್ ಪಾನ ಹಿಂಗಾಗೈತಿ ನನ್ ಕರ್ಕೊಂಡು ಹೋಗು ಅನ್ನತ್ತಾರ ಸರ್ ಅವರು. ಏನು ನಿಮ್ಮ ಇಡೀ ಫ್ಯಾಮಿಲಿಗೆ ಮುಗಿಸ್ಬೇಕಂತ ಪ್ಲಾನ್ ಐತೆ? ಹಾಂ ಸರ್. ಅಷ್ಟು ಫಸ್ಟ್ ನಮ್ಮ ಅಪ್ಪಾಜಿ ಮ್ಯಾಗ ಅಟ್ಯಾಕ್ ಮಾಡ್ಯಾರ ಸರ್. ನಮ್ಮ ಅಪ್ಪಾಜಿ ತಪ್ಪಿಸೋಣ ಸರ್. ಅದನ್ನ ನಮ್ಮ ಮಾಮ ಅಲ್ಲಿ ಇದ್ದಾಗ ಅವಾಗ ಹೆದರ್ಸಿ ಅವ್ನು ಕರೆಸಿಲ್ಲ ಅಂತ ನಮ್ಮ ಮಾಮನ ಇದು ಮಾಡ್ಯಾರ ಸರ್ ಅವರು, ಸುನಿಲ್ ಅಂತಂದು. ಅವರು ನಾ ಕರೆಸಿಂದ ನಾನು ಅವ್ರ ಕಡೆಯಿಂದ ತಪ್ಪಿಸ್ಕೊಂಡು ಸರ್ ನನ್ನ ಒಂದು 3-4 ಜನ ಬೆನ್ನ ಹತ್ತಂಗೆ ಮಾಡಿ ಸರ್. ಹುಬ್ಳಿ ಮಠ ನನ್ನ ಬೆನ್ನ ಹತ್ತಾರ ಸರ್ ಅವರು. ಮತ್ತು ನಮ್ಮ ಮನೆಗೆ ಹೋಗಿ ಮನೆ ನಮ್ಮ ತಂಗಿ ಎಲ್ಲಾರ ನಮ್ಮ ಮಮ್ಮಿ ಸಿಕ್ಬಿಟ್ಟಾವ ಸರ್ ಅವ್ರಿಗೆ ದಾರ್ಯಾಗ ಇಲ್ಲಿ. ನಮ್ಮ ಮಮ್ಮಿನ ಅಲ್ಲೇ ಇದು ಇದು ತೊಗೊಂಡು ಸರ್ ತಲೆಗೆ ಹೊಡೆದ ನಮ್ಮ ಮಮ್ಮಿ ಸೀರಿಯಸ್ ಅದಾವ ಸರ್ ಪೂರ್ತಿ. ಮನೆಗೆ ಹೋಗಿ ನನ್ನ ತಂಗಿನ ಹೊಡೆದಾರ ಸರ್, ನಮ್ಮ ಇನ್ನೊಬ್ಬಗೆ ತಂಗಿ ಹೊಡೆದಾರ, ನಮ್ಮ ದೊಡ್ಡಪ್ಪನ ಹೊಡೆದಾರ ಸರ್.